ಹೋಮ್ ಮಿನಿಸ್ಟ್ರಿಲಿ ಯಾವುದೋ ಕುಂಟ್ರು ಜಾಗನ ಹಾಕ್ಕೊಂಬಿಟ್ಟ ಟ್ರಸ್ಟ್ ಪ್ರಾಪರ್ಟಿನ. ಜೊತೆ ನಾನು ಚಕ್ರಪಾಣಿ ಕೂಡ ಇದ್ದ. ಅವರಿಬ್ಬರು ಪ್ರಾಪರ್ಟಿ ಮಾರ್ಬಿಟ್ಟು ಮಾಮೂಲಿ ದಿವಸದಲ್ಲಿ ಮಾಡಿಬಿಟ್ಟು ನಾನು ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟರೆ ನನಗೆ ಒಂದು 13 ಕೇಸು ರಾತ್ರಿ ಒಂದೇ ದಿವಸದಲ್ಲಿ 13 ಕೇಸ್ ಹಾಕಿ ಅಟ್ರಾಸಿಟಿ ಕೇಸ್ ಹಾಕಿ ನಾನು ಯಾರಿಗೋ SC ST ಅವ್ರಿಗೆ ಜನಾಂಗಕ್ಕೆ ಬೈದೆ ಅಂತ ಸುಳ್ಳು ಕೇಸ್ ಹಾಕಿ ನನ್ನನ್ನು ಜೈಲಿಗೆ ಕಳಿಸಿ ವಾಪಸ್ ಬರೋಷ್ಟೊತ್ತಿಗೆ ನನ್ನ ಹೆಂಡತಿ ಮನೆ ಬಿಟ್ಟು ಅವ್ರ ತಾಯಿ ಮನೆ ಬಾಂಬೆಗೆ ಹೊಟ್ಟೋದ್ಲು. ನೀನು ಸವಾಸ ಬೇಡ, ನಾವೆಲ್ಲ ಕಾನ್ವೆಂಟಲ್ಲಿ ಓದಿದ್ದು, ಇದೆಲ್ಲ ಯಾವ ಕರ್ಮ ಗುರು, ಇವ್ನು ಹೋಮ್ ಮಿನಿಸ್ಟರ್ ಬರೀ ಎದುರಾಕೊಂಡಿದ್ದೆ, ಉಳಿಸ್ತಾನ ಇನ್ನೂ ಉಳಿಸ್ತಾನ ನಾನು ಉಳಿಸಲ್ಲ ಅಂತ. ಇಲ್ಲ ಏನಿಲ್ಲ, ಅವಳಿಗೆ ಭಯ. ನಾವು ಪ್ರೀತಿ ಮಾಡಿ ಮದುವೆ ಆಗಿದ್ರೆ ಒಂದು ಮಗು ಇದೆ 9 ವರ್ಷ, ಇವನೇನು ಇರೋ ಒಂದು ಮಗುನ ನನ್ನ ಕಾಪಾಡ್ತಾನೆ ಇಲ್ಲ, ಯಾವನ ಬಂದು ಗುಂಡಿಗಿಂಡು ಹಾಕ್ಬಿಟ್ರೆ ಅಂತೇಳಿ ಅವ್ಳು ಪಾಪ ಬೈಕ್ ಕೊಡೋದ್ಲು. ಅವ್ಳು ಹೋಗಿದ್ದ ತಕ್ಷಣ ಒಂದು 20 ದಿವಸಕ್ಕೆ ನಮ್ಮ ತಾಯಿಗೆ ಬ್ರೆಸ್ಟ್ ಕ್ಯಾನ್ಸರ್ ಇತ್ತು. ಆ ಟ್ರಿಗರ್ ಆಗ್ಬಿಟ್ಟು ಏನಾಯಿತು, MSM ಆಸ್ಪತ್ರೆ ಹೆಸರಿಗೆ ಅಲ್ಲಿ ಅವ್ರು ಸತ್ತೋದ್ರು. ಸೊ ಸತ್ತಿದ್ದಕ್ಕೆ ನಾನು ಕಾರಣ ಅವಳ ಮೇಲೆ ಬ್ಲೇಮ್ ಮಾಡಿದೆ. ನಿನ್ನಿಂದ ನಮ್ಮ ಅಮ್ಮ ಸತ್ತೋದ್ರು, ನಿನ್ನ ಮಗುನ ಕರ್ಕೊಂಡು ಹೋದೆ ಅಂತ. ಅವಳು ನನ್ನನ್ನು ಬ್ಲೇಮ್ ಮಾಡಿದ್ಲು, ನೀನು ಹೋಮ್ ಮಿನಿಸ್ಟರ್ ಮೇಲೆ ಕೇಸ್ ಹಾಕಿದ್ದಕ್ಕೆ ಜೈಲ್ಗೆ ಹೋಗಿದ್ದಕ್ಕೆ ನಿಮ್ಮ ಅಮ್ಮ ಸತ್ತೋಗಿದ್ದು ಅಂತ. ಈ 23 ದಿವಸ ಇದ್ದರು, ಇಲ್ಲ 19 ದಿವಸ ಅನ್ಸುತ್ತೆ ಮೇಡಮ್, 19 ದಿವಸ. ಅಲ್ಲ ಜೈಲೆಲ್ಲ ನನಗೆ ಡಿಫ್ರೆನ್ಸ್, ಅದು ಬಿಗ್ ಬಾಸ್ ಮನೆ ಥರ, ಇಟ್ಸ್ ಡಿಫ್ರೆಂಟ್ ಮ್ಯಾಟರು. ನಾನು ಜೈಲ್ಗೂ ಬಗ್ಗಲ್ಲ, FIRಗೂ ಬಗ್ಗಲ್ಲ, ಕೋರ್ಟ್ಗೂ ಬಗ್ಗಲ್ಲ. ಯಾಕಂದ್ರೆ ಬಗ್ಗದಿರೋನೇ ಜಗದೀಶ ಅಂತ. ಹಂಗಾಗಿ ನಾವೆಲ್ಲ ಇಟ್ಸ್ ಆಲ್ ಅದೆಲ್ಲ ಆಸೆ ಬಿಟ್ಬಿಡೋಕ್ಕಿಗೆಲ್ಲ. ನಾವು ಬಿಗ್ ಬಾಸ್ ಥರನೇ ಇದ್ದಿದ್ದಲ್ಲಿ ಅಲ್ಲೂ ಕೂಡ ಕೈದಿಗಳಿಗೆ RTI ಹೇಳ್ಕೊಟ್ಟೆ, RTI ರೈಟ್ ಇನ್ಫಾರ್ಮೇಷನ್ ಹೇಳ್ಕೊಟ್ಟೆ. ನಿಮ್ಮ ಊಟ ಹೆಂಗಿರಬೇಕು RTI ಮಾಹಿತಿ ತಗೊಳ್ಳಿ ಅಂತಂದೆ. ನಿಮ್ಮ ಫ್ಯಾಮಿಲಿಗಳನ್ನ ಭೇಟಿ ಮಾಡೋಕ್ಕೆ ಸಮಯ ಎಷ್ಟು ಕೊಡ್ತಾರೆ RTI ಪೇಮೆಂಟ್, ಅಲ್ಲಿರೋರ ಕೈಲೆಲ್ಲ RTI ಹಾಕ್ಸಿ. ಅವನು ಜೈಲ್ ಸೂಪರ್ಡೆಂಟ್ಗೆ ತಲೆನೋವು ತಂದಿಟ್ಬಿಡಿ, ನನ್ನ ಮಗ ಇಲ್ಲಿ ಬಂದು ಕೂಡ ಕೆಲಸ ಮಾಡ್ತಾನೆ, ಜಗದೀಶ್ ಯಾವಾಗ ಹೋಗ್ತೀರಾ ಬೇಲ್ ಮಾಡಿಸ್ಕೊಂಡು. ಇಲ್ಲ ಸರ್ ಗೊತ್ತಿಲ್ಲ ಬೇಲು ಅಂದರೆ. ಅಪ್ಪ ಮಾಡಿಸಿಲ್ಲ ಅಂದರೆ ನಾನೇ ಮಾಡಿಸ್ಬಿಡ್ತೀನಪ್ಪ, ನೀನು ಹೊರಟಾಗೋ. ಇನ್ನು ನನ್ನ ಮಕ್ಳು ಕೈದಿಗಳೆಲ್ಲ ಇವಾಗ RTI ಆ್ಯಕ್ಟಿವಿಸ್ಟ್ಗಳು ಆಗ್ಬಿಟ್ಟವ್ರು ಇಲ್ಲಿ. ಇನ್ನು ನನ್ನ ಮಕ್ಳು ಕೈದಿಗಳು ಅಲ್ಲ, ಅವ್ರ ಭಾಷೆ ಹೇಳಿಲ್ಲ ಆ ಥರ, ಅವ್ರ ಮನ್ಸಲ್ಲಿ ಆ ಥರ. ಇವರೆಲ್ಲ ಕೈದಿಗಳು ಹೆಂಗೋ ನೀರು ಸಾರು ಅನ್ನ ಕೊಡ್ತಾ ಇದ್ವಿ. ಈಗ ಟ್ರಿಗರ್ ಆಗ್ಬಿಟ್ಟು ಸರ್ ಸಾಂಬಾರು ಯಾಕೆ ಸರ್ ಗಟ್ಟಿ ಬರ್ತಾಯಿಲ್ಲ, RTI ಹಾಕ್ಲ ಅದನ್ನ ಮಟ್ಟಿಗೆ ತಂದಿಕ್ಕೆ ಬಿಟ್ಟಿದ್ದೆ ಅಲ್ಲಿ. ನಾನು ಮಾಡ್ತಾ ಇರಲಿಲ್ಲ, ಮಾಡಿಸ್ತಾ ಇದ್ದೆ. ಅವ್ರಿಗೆಲ್ಲ ಹೇಳ್ಕೊಡ್ತಾರೆ ಗುರು RTI ಅಂತ ಐತೆ. ಆಮೇಲೆ ಜೈಲ್ ಮ್ಯಾನ್ಯುವಲ್ ಕಳಿಸಿದೆ. ಹಿಂಗೆ ಏನು ಮಜಾ ಏನು ಅಂತಂದರೆ ಅಲ್ಲಿರೋ ಒಂದು 500 ಜನ ಜೈಲ್ ಮ್ಯಾನ್ಯುವಲ್ ಕೇಳಿದ್ರು, ಅಲ್ಲಿದ್ದು ಒಂದೇ ಮ್ಯಾನ್ಯುವಲ್ಲು. ಅವ್ನು ಜೈಲ್ ಸೂಪರ್ಡೆಂಟ್ಗೆ ಎಷ್ಟು ಕೋಪ ಬಂತು ಅಂದರೆ, ಅಲ್ಲ ಗುರು RTI ಹಾಕ್ಬಿಟ್ಟಾರೆಲ್ಲ ಕೊಡಲೇಬೇಕಲ್ವಾ, ಜೈಲ್ ಮ್ಯಾನ್ಯುವಲ್ ಕೊಡಿ ಅಂತ. ಅವನು ಪ್ರಿಂಟಿಂಗ್ ಕೊಟ್ಟನಂತೆ. ಲೆಕ್ಕ ಹಾಕಲಿ ಜೈಲಲ್ಲಿ ಇದು ಒಂದೇ 2 ಮ್ಯಾನ್ಯುವಲ್ ಇತ್ತು ಅನ್ಸುತ್ತೆ, ಅವ್ರಿಗೆ ಉಪಯೋಗ ಮಾಡ್ಕೊಂಡಿದ್ರು. ಅವ್ರ ರೆಫರೆನ್ಸ್ಗೆ ಒಂದು 10 ಇರ್ಬೋದು ಅಂದ್ಕೊಳ್ಳಿ. 500 ಜನ ಕೈಲಿ RTI ಹಾಕಿಸಿದೆ ಜೈಲ್ ಮ್ಯಾನ್ಯುವಲ್ ಕೊಡು ಅಂತ. ಅಲ್ಲಿಗೆ ಸ್ವಲ್ಪ ಜೈಲ್ ಸೂಪರ್ಡೆಂಟ್ ಗೊತ್ತಾಯಿತು, ಓಹ್ ಬುಡಕ್ಕೆ ಬತ್ತವನೇ ಗುರು, ಇವನ್ನ ಕಿಕ್ಔಟ್ ಮಾಡಿ ಗೊತ್ತಿಲ್ಲ ಏನು ಮಾಡ್ದು ಅಂತ. ಎಲ್ಲ ಬೇಲಾಯಿತು ಮೇಡಮ್. ಬೇಲಾದ್ಮೇಲೆ ಹೊರಗಡೆ ಬಂದೆ, ನಮ್ಮ ವೈಫು ಮನೆ ಬಿಟ್ಟು ಹೋದರು. ಅದಾದಮೇಲೆ ನಮ್ಮ ತಾಯಿ ತಿಳ್ಕೊಂಡ್ರು, ತಮ್ಮಂದರು ಮನೆ ಬಿಟ್ಟು ಹೋದರು. ನಾನು ಒಂಟಿಯಾಗಿ ಮನೇಲಿದ್ದೆ. ಆವಾಗಲೇ ನಾನು ಹಿಮಾಲಯಕ್ಕೆ ಹೋಗಿದ್ದು. ನಾನು ರಜನಿಕಾಂತರ ಒಂದಷ್ಟು ಸುತ್ತಾಕೊಂಡು ಈ ಬೆಳವಣಿಗೆ ಮಾಡ್ಕೊಂಡು ಬಂದೆ. ಇದು ನಮ್ಮ ಲೈಫು. ಆಮೇಲೆ ಅವ್ರ ಜೊತೆ ನನಗೆ ಇಷ್ಟ ಆಗಲಿಲ್ಲ, ಯಾಕಂದ್ರೆ ನಮ್ಮ ತಾಯಿ ಸುತ್ತ ನನ್ನ ತಾಯಿ ನಾನು ತುಂಬ ಇಷ್ಟಪಡ್ತಾ ಇದ್ದೆ. ಸೊ ಐ ಮಿಸ್ ಮೈ ಮದರ್ ವೆರಿ ಮಚ್ಚು. ಸೊ ಇವತ್ತು ಅಷ್ಟೇ ಅವಳು ನನ್ನ ಮಾತಾಡ್ತಾಳೆ. ಅದೇ ನಾನು ಇವತ್ತು ಕೂಡ ಅವಳು ನನ್ನ ಬ್ಲೇಮ್ ಮಾಡ್ತಾಳೆ, ನಿನ್ನಿಂದ ಲೈಫ್ ಹಾಳಾಯಿತು ಅಂತ. ಇವತ್ತು ಐ ಥಿಂಕ್ ಬಿಗ್ ಬಾಸ್ ನೋಡಿ ಅವಳು ಖುಷಿ ಪಟ್ಟಿದ್ದಾಳೆ ಅಂತ ನನ್ನ ಮಗ ಹೇಳ್ತಾ ಇದ್ದ.